ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ವೈರಲ್ ಆಗಿರುವಂಥ ಕ್ಯಾರೆಟ್ ಆಯಿಲ್ ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ. KSICಲಿ 25% ಡಿಸ್ಕೌಂಟ್ ಸೇಲ್ ಇತ್ತು. ಯಾವ್ಯಾವ ಟೈಪ್ಸು ಸ್ಯಾರಿಗಳಿತ್ತು, ನಾನು ಈ ಟೈಪ್ ಗ್ರೀನ್ ಕಲರ್ದು ತೊಗೊಂಡೆ, ಅದಕ್ಕೆ ರೇಟ್ ಎಷ್ಟಾಯಿತು ಅಂತ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಸ್ಯಾರಿಗೆ ನಾನೇ ಕುಚ್ಚು ಡಿಸೈನ್ ಮಾಡ್ಕೊಳ್ಳೋದು ಮತ್ತು ಬ್ಲೌಸ್ನು ನಾನೇ ಸ್ಟಿಚ್ ಮಾಡ್ಕೊಳ್ಳೋದು ಆ ಒಂದು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಶಾರ್ಟ್ಸಲ್ಲೂ ಅಪ್ಲೋಡ್ ಮಾಡಿದ್ದೀನಿ ಯಾವ್ಯಾವ ಥರ ಕುಚ್ಚು ಡಿಸೈನ್ ನಾನು ಮಾಡಿದ್ದೀನಿ ಅಂತ. ಮುಂದಿನ ವೀಡಿಯೋಗಳಲ್ಲಿ ನಾನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕಾಗಿ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವೀಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ವೈರಲ್ ಆಗಿರೋಂಥ ಕ್ಯಾರೆಟ್ ಆಯಿಲ್ ನಾನು 2 ಮಂತ್ಸಿಂದನೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಗುಡ್ ರಿಸಲ್ಟ್ ಕೊಟ್ಟಿದ್ದೆ. ಬ್ಲ್ಯಾಕ್ ಸ್ಪಾಟ್ ಎಲ್ಲ ಕಡಿಮೆ ಆಗಿದೆ. ಇದಕ್ಕೆ ನಾನು ಆರೆಂಜ್ ಪೀಲು ಮತ್ತು ಕ್ಯಾರೆಟ್ನ ಯೂಸ್ ಮಾಡಿದ್ದೀನಿ. ಅದೆಲ್ಲ ಏನು ಬೆನಿಫಿಟ್ಸ್ ಇದೆ, ಹೇಗೆ ನಮಗೆ ಸ್ಕಿನ್ಗೆ ಕೇರ್ ಮಾಡುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೀವು ಇದನ್ನು ಯೂಸ್ ಮಾಡಿ ನಿಮಗೂ ಇದು ಬೆನಿಫಿಟ್ ಆಗಿದೆ ಈ ಆಯಿಲು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಆಯಿಲ್ನ ಪ್ರಿಪೇರ್ ಮಾಡೋದಕ್ಕೆ ಈ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಯಾವುದಪ್ಪ ಅಂತಂದರೆ ಕೊಬ್ಬರಿ ಎಣ್ಣೆ, ಕ್ಯಾರೆಟು ಮತ್ತು ಆರೆಂಜ್ ಪೀಲ್ ಅಂತಂದರೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಇದ್ದರೆ ಸಾಕು. ಈ ಆಯಿಲ್ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಯಾಕೆ ಅಂತಂದರೆ ಇಲ್ಲಿ ನಾನು ಆರೆಂಜ್ ಪೀಲ್ನ ಯೂಸ್ ಮಾಡಿದ್ದೀನಿ, ಅಂದರೆ ಕಿತ್ತಳೆ ಸಿಪ್ಪೆ ಯೂಸ್ ಮಾಡಿರೋದ್ರಿಂದ ಬ್ಲ್ಯಾಕ್ ಸ್ಪಾಟು ಮತ್ತು ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ. ನೋಡಿ, ನಾನೊಂದು ಸಣ್ಣ ಕ್ಯಾರೆಟು ಮತ್ತು ಸಣ್ಣ ಕಿತ್ತಳೆ ಹಣ್ಣು ಸಿಪ್ಪೆ ತೊಗೊಂಡಿದ್ದೀನಿ ಮತ್ತು 1 ಗ್ಲಾಸ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಅದು ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್. ಅದು ಕ್ಯಾರೆಟ್ನ ನೀವು ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಮೇಲ್ಗಡೆ ಸಿಪ್ಪೆನ ಪೀಲ್ ಮಾಡಬೇಕು. ಅಂದರೆ ಮೇಲ್ಗಡೆ ಸಿಪ್ಪೆನ ಹೊರ್ಕೊಂಡು ನೀಟಾಗಿ ತುರ್ಕೊಳ್ಬೇಕು. ಸಿಪ್ಪೆ ಸಮೇತ ನೀವು ತುರಿಯೋಕ್ಕೆ ಹೋಗಬೇಡಿ. ಕಿತ್ತಳೆ ಹಣ್ಣಿನ ಸಿಪ್ಪೆನೂ ಹಾಗೆಯೇ ನೀವು ನೀರಲ್ಲಿ ವಾಶ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಸ್ವಲ್ಪ ನೀರು ಡ್ರೈ ಆಗೋವರೆಗೆ ಬಿಸಿಲಲ್ಲಿ ಇಟ್ಬಿಟ್ಟು ಆಮೇಲೆ ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ನೀವು ನೀಟಾಗಿ ವಾಶ್ ಮಾಡೋದ್ರಿಂದ ಅವ್ರೇನಾದ್ರು ಪ್ರಿಸರ್ವೇಟಿವ್ಸ್ ಹಾಕಿದರೆ, ಕೆಮಿಕಲ್ಸ್ ಹಾಕಿದ್ರೆ ಅದೆಲ್ಲ ನೀರಲ್ಲಿ ಹೋಗಿಬಿಡುತ್ತೆ. ಆಮೇಲೆ ನೀವು ಚೆನ್ನಾಗಿರೋ ಕ್ಯಾರೆಟು ಮತ್ತು ಚೆನ್ನಾಗಿರೋ ಕಿತ್ತಳೆ ಸಿಪ್ಪೆನೇ ತೊಗೊಳ್ಬೇಕು. ಕೊಳ್ತೋಗಿರೋದೆಲ್ಲ ತೊಗೊಳ್ಬಾರ್ದು. ನೋಡಿ ಚೆನ್ನಾಗಿರೋದನ್ನ ತೊಗೊಳ್ಳಿ. ಇಷ್ಟು ಪ್ರಿಪೇರ್ ಮಾಡ್ಕೊಂಡ್ಮೇಲೆ ನೀವು ಇವಾಗ ಆಯಿಲಿಗೆ ಪ್ರಿಪೇರ್ ಮಾಡೋದು ಅಂತ ಬನ್ನಿ ನೋಡೋಣ. ನೋಡಿ, ನಾನೊಂದು ಸ್ಟೀಲ್ ಪಾತ್ರೆನ ತೊಗೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 1 ಗ್ಲಾಸ್ ತೊಗೊಂಡಿದ್ನಲ್ಲ ಕೊಬ್ಬರಿ ಎಣ್ಣೆನ ಅದನ್ನು ಅಲ್ಲಿ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಅದಾದಮೇಲೆ ಇವಾಗ ಕ್ಯಾರೆಟ್ನ ಆ್ಯಡ್ ಮಾಡೋಣ. ಈ ಆಯಿಲ್ನ ಪ್ರಿಪೇರ್ ಮಾಡೋದಕ್ಕೆ ನೀವು ಲೋ ಫ್ಲೇಮಲ್ಲೇ ಮಾಡಬೇಕು, ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಲೇಬಾರ್ದು. ನೋಡಿ, ಕ್ಯಾರೆಟ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ಮೇಲೆ ಆರೆಂಜ್ ಪೀಲ್ನ ಹಾಕೋಣ, ಅಂದರೆ ಕಿತ್ತಳೆ ಸಿಪ್ಪೆನ ಆ್ಯಡ್ ಮಾಡೋಣ. ಈ ಆಯಿಲ್ನ ಪ್ರಿಪೇರ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರೋ ಸ್ಮೆಲ್ ಬರ್ತೇನೋ, ಸ್ವೀಟ್ ಮಾಡ್ತಿದ್ವೇನೋ ಅನ್ನೋ ಸ್ಮೆಲ್ ಬರುತ್ತೆ. ನೋಡಿ, ಇವಾಗ ಆರೆಂಜ್ ಪೀಲ್ ಕಿತ್ತಳೆ ಸಿಪ್ಪೆನ ಆ್ಯಡ್ ಮಾಡ್ತಾ ಇದ್ದೀನಿ. 15 to 20 ಮಿನಿಟ್ಸ್ ಅಂದರೆ 15ರಿಂದ 20 ನಿಮಿಷ ನೀವು ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಬೇಕು. ಆವಾಗ ಅಲ್ಲಿರೋ ಕಂಟೆಂಟ್ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಕ್ಯಾರೆಟಲ್ಲಿ ಬೀಟಾ ಕೆರೋಟಿನ್ ಅನ್ನೋ ಅಂಶ ಇರೋದ್ರಿಂದ ಚರ್ಮಕ್ಕೆ ಇದು ಹೊಳಪನ್ನು ನೀಡುತ್ತೆ. ಮತ್ತು ಕ್ಯಾರೆಟಲ್ಲಿ ವಿಟಮಿನ್ ಎ ಹೆಚ್ಚಿದೆ ಅಂತ ನಿಮಗೆ ಗೊತ್ತೇ ಇದೆ. ಆ ವಿಟಮಿನ್ ಎ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಸೂರ್ಯನ ಕಿರಣಗಳಿಂದ ನಮಗೆ ಸನ್ ಟ್ಯಾನ್, ಸನ್ ಬರ್ನ್ ಎಲ್ಲ ಆಗಿರುತ್ತಲ್ಲ, ಅದರಿಂದನೂ ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಆಯಿಲ್. ಮತ್ತು ಅದರಿಂದ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅದನ್ನು ಸರಿಪಡಿಸುತ್ತೆ. ವಿಟಮಿನ್ ಎ ಹೆಚ್ಚಿರೋದ್ರಿಂದ ಫ್ರೀ ರ್ಯಾಡಿಕಲ್ಸ್ನು ದೇಹದಿಂದ ಹೊರ ಹಾಕೋದಕ್ಕೆ ಇದು ಸಹಾಯ ಮಾಡುತ್ತೆ ಕ್ಯಾರೆಟ್. ಕೊಬ್ಬರಿ ಎಣ್ಣೆ ಒಂದು ಗುಡ್ ಮಾಯ್ಶ್ಚರೈಸರ್ ಅಂತಲೇ ಹೇಳಬಹುದು. ಇದು ನಮ್ಮ ಚರ್ಮನ ಹೈಡ್ರೇಟ್ ಮಾಡುತ್ತೆ. ಪಿಂಪಲ್ ಇರೋರು ಮತ್ತು ಆಯಿಲಿ ಸ್ಕಿನ್ ಅವರು ಈ ಆಯಿಲ್ನ ಯೂಸ್ ಮಾಡಬಹುದು. ಹೇಗಪ್ಪ ಅಂತ ಅಂದರೆ ಕೊಬ್ಬರಿ ಎಣ್ಣೆಯಲ್ಲಿ ಲ್ಯಾರಿಕ್ ಮತ್ತು ಕ್ಯಾಪ್ರಿಕ್ ಅನ್ನೋ ಆ್ಯಸಿಡ್ ಇರುತ್ತೆ. ಇದು ಮೊಡವೆ ಉಂಟು ಮಾಡೋ ಬ್ಯಾಕ್ಟೀರಿಯಾನ ಕೊಲ್ಲೋ ಸಾಮರ್ಥ್ಯನ ಹೊಂದಿರುತ್ತೆ. ನಾವಿಲ್ಲಿ ಕಿತ್ತಳೆ ಹಣ್ಣಿನ ಸಿಪ್ಪೆನ ಯೂಸ್ ಮಾಡಿರೋದ್ರಿಂದ ಅದು ಸಹ ಮೊಡವೆ ಮತ್ತು ಆಯಿಲಿ ಸ್ಕಿನ್ ಅವ್ರಿಗೆ ತುಂಬ ಒಳ್ಳೆಯದು. ಆ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಟ ಮಾಡುತ್ತೆ. ನೋಡಿ, ಇವಾಗ ಆಯಿಲ್ ಚೆನ್ನಾಗಿ ಬಾಯ್ಲ್ ಆಗಿದೆ. 20 ಮಿನಿಟ್ಸ್ ಆಯಿತು. ಲೋ ಫ್ಲೇಮಲ್ಲಿ ಅದನ್ನು ಬಾಯ್ಲ್ ಮಾಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಆಯಿಲ್ ತುಂಬ ಚೆನ್ನಾಗಿ ಬಂದಿದೆ. ಗುಡ್ ಸ್ಮೆಲ್ಲು ಇದೆ. ಇದನ್ನು ತಣ್ಣಗಾಗಿ ಬಿಟ್ಬಿಡಬೇಕು. ಬಿಸಿ ಇದ್ದಾಗ ಶೋಧಿಸಬಾರ್ದು. ಎಲ್ಲ ಚೆನ್ನಾಗಿ ತಣ್ಣಗಾದಮೇಲೆ ಆಮೇಲೆ ಒಂದು ಬಾಟಲ್ಗೆ ನೀವು ಶೋಧಿಸಿ ಇಟ್ಕೊಳ್ಳಿ. ನೋಡಿ, ನಾನು ಅರ್ಧ ಗಂಟೆ ತಣ್ಣಗಾದಮೇಲೆ ಇವಾಗ ನಾನು ಫಿಲ್ಟ್ರ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಾಗ್ತಿದೆ, ಅದು ಪ್ಲಾಸ್ಟಿಕ್ದು ಫಿಲ್ಟರು. ಬಿಸಿ ಇದ್ದಾಗ ಮಾಡಿದ್ರೆ ಸುಟ್ಟೋಗುತ್ತೆ. ಇದು ತುಂಬ ತಣ್ಣಗಾಗಿದೆ, ಅದಕ್ಕೆ ನಾನು ಫಿಲ್ಟ್ರ್ ಮಾಡ್ತಾ ಇದ್ದೀನಿ. ಕ್ಯಾರೆಟು ಮತ್ತು ಆರೆಂಜ್ ಪೀಲು ಆಯಿಲ್ನೆಲ್ಲ ತುಂಬ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ನೀಟಾಗಿ ಹಿಂಡಿ ನೀವು ಆಯಿಲ್ನೆಲ್ಲ ತಗೊಳ್ಳಿ. ಮತ್ತು ಕ್ಯಾರೆಟು ಮತ್ತು ನಿಂಬೆಹಣ್ಣು ಸಿಪ್ಪೆನ ಬಿಸಾಕೋಕ್ಕೆ ಹೋಗಬೇಡಿ. ಅದನ್ನು ಗ್ರೈಂಡ್ ಮಾಡಿ ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಥರನೂ ನೀವು ಅದನ್ನು ಯೂಸ್ ಮಾಡಬಹುದು.
ನೋಡಿ ಕ್ಯಾರೆಟು ಮತ್ತು ಆರೆಂಜ್ ಪೀಲು ಆಯಿಲ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದ್ದೆ. ಅದನ್ನ ಪ್ರೆಸ್ ಮಾಡ್ತಾ ಇದ್ದಂಗೆ ಆಯಿಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಬಿಸಿ ಇದ್ದಾಗ ಶೋಧಿಸೋಕೆ ಹೋಗಬೇಡಿ. ಆ ಬಿಸಿಯಲ್ಲೇ ಇನ್ನೊಂದು ಸ್ವಲ್ಪ ನೀಟಾಗಿ ಅದು ಬಾಯ್ಲ್ ಆಗುತ್ತೆ. ಅದರಿಂದ ತಣ್ಣಗಾದ್ಮೇಲೆ ನೀವು ಫಿಲ್ಟ್ರ್ ಮಾಡಬೇಕು. ಕಿತ್ಲೆ ಸಿಪ್ಪೆಯಲ್ಲಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ಇದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ಬ್ಲ್ಯಾಕ್ ಸ್ಪಾಟು ಮತ್ತು ಸ್ಕಿನ್ ಗ್ಲೋ ಆಗೋದಕ್ಕೆ ಮತ್ತು ಪಿಗ್ಮೆಂಟೇಷನ್ನು ಮತ್ತು ಮೊಡವೆ ಆಗುತ್ತಲ್ಲ, ಮೊಡವೆ ಆಗೋದನ್ನು ತಡೆಯುತ್ತೆ. ಇದು ಆ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಟ ಮಾಡುತ್ತೆ. ಈ ಆಯಿಲ್ಗೆ ನೀವು ವಿಟಮಿನ್ ಇ ಕ್ಯಾಪ್ಸೂಲು, ಆಲ್ಮಂಡ್ ಆಯಿಲು, ಆಲಿವ್ ಆಯಿಲ್ನು ಬೇಕಾದ್ರೆ ಆ್ಯಡ್ ಮಾಡಿಕೊಂಡು ಯೂಸ್ ಮಾಡಬಹುದು. ಇದನ್ನು ಅಪ್ಲೈ ಮಾಡಿ 20 ಮಿನಿಟ್ಸ್ ಮಸಾಜ್ ಮಾಡಿ ಆಮೇಲೆ ನೀವು ನಿಮ್ಮ ಮುಖನ ವಾಶ್ ಮಾಡ್ಕೊಳ್ಬಹುದು. ತಣ್ಣೀರಲ್ಲಿ ವಾಶ್ ಮಾಡಿ, ಬಿಸಿನೀರನ್ನ ಯೂಸ್ ಮಾಡಬೇಡಿ. ತಣ್ಣೀರಾಗಲ್ಲ ಅನ್ನೋರು ಉಗುರು ಬೆಚ್ಚಗಿರೋ ನೀರನ್ನ ಯೂಸ್ ಮಾಡಿ. ತುಂಬ ಬಿಸಿನೀರನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಪಿಂಪಲ್ ಇರೋರಂತೂ ತಣ್ಣೀರು ಯೂಸ್ ಮಾಡಿದ್ರೆ ಬೆಟರ್. ಈ ಆಯಿಲು ಹೋಮ್ ಮೇಡ್ ಆಗಿರೋದ್ರಿಂದ ಯಾವುದೇ ಕೆಮಿಕಲ್ಸ್ ನಾವು ಯೂಸ್ ಮಾಡಿಲ್ಲದೆ ಇರೋದ್ರಿಂದ ಇದು 100% ರಿಸಲ್ಟ್ ಕೊಡುತ್ತೆ. ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೀಗ 100 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ನಿಮ್ಮ ಪ್ರೋತ್ಸಾಹ ಹೀಗೆ ಇದ್ದರೆ 1000 10,000 ಹಾಕ್ತಾರೆ ಅನ್ನೋ ಭರವಸೆಯಲ್ಲಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.